ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್ ಸಂಗೀತ ಮಂಜುನಾಥ್. ಇವತ್ತು ನಾನು ತೋರಿಸ್ತಿರೋದು ಡಿಶ್ ಬಂದು ಚಿಕನ್ ಬಿರಿಯಾನಿ. ಬಿರಿಯಾನಿ ಅಂದರೆ ಒಂದು ಇಮೋಷನ್ ಅಲ್ವಾ? ನನಗೂ ಅಷ್ಟೇ, ಬಿರಿಯಾನಿ ಅಂದರೆ ತುಂಬ ಇಷ್ಟ. ಹಬ್ಬಕ್ಕಂತ ಮನೆಗೆ ಹೋದಾಗ ನಮ್ಮ ಮಾಮ ಮಾಡೋ ಬಿರಿಯಾನಿ ಪಟ್ ಅಂತ ನೆನಪ ಬಂತು. ಅವ್ರ ಕೈಯಾರನೇ ಮಾಡಿದ್ದಾರೆ, ನೋಡ್ಕೊಳ್ಳೋಣ ಬನ್ನಿ. ಫಸ್ಟಿಗೆ ಲವಂಗದ ಎಲೆ ಮತ್ತು ಶಾಜೀರ ಇದನ್ನೆರಡೂ ತೊಗೊಂಡು ಚೆನ್ನಾಗಿ ಘಮ ಘಮ ಅಂತ ಸ್ಮೆಲ್ ಬರಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೋಬೇಕಂತೆ. ಆಮೇಲೆ ಅದನ್ನು ಫುಲ್ ಪೌಡರ್ ಥರ ಪುಡಿ ಮಾಡಿಕೊಂಡು ಅದನ್ನು ಸೈಡಲ್ಲಿ ಇಟ್ಕೊಳ್ಳೋಣ. ನೆಕ್ಸ್ಟು ಚಿಕನ್ನ 15 ಮಿನಿಟ್ಸ್ ಬೇಯಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಎಣ್ಣೆ, ಉಪ್ಪು, ಅರಿಶಿನ, ಜಿಂಜರ್ ಗಾರ್ಲಿಕ್ ಪೇಸ್ಟು, ಸ್ವಲ್ಪ ಲಿಂಬೆಹಣ್ಣು ಇಟ್ಕೊಂಡು ಬೇಯಿಸ್ಕೊಳ್ಳೋಣ. ನೆಕ್ಸ್ಟು ಪಾತ್ರೆಗೆ ಒಂದು ಚಾಟು ಎಣ್ಣೆ ಹಾಕ್ಕೊಂಡಿದ್ದಾರೆ. ಬಿರಿಯಾನಿಗೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಆಮೇಲೆ ಬಿರಿಯಾನಿಗೆ ಈರುಳ್ಳಿ, ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ತೊಗೊಂಡಿದ್ದಾರೆ. ಎಲ್ಲ ಸೇಮ್ ಕ್ವಾಂಟಿಟಿನೇ ಇದೆ. ಆಮೇಲೆ ಮೆಂತೆ, ಪುದೀನ, ಕೊತ್ತಂಬರಿ ಮತ್ತು ಲಿಂಬೆಹಣ್ಣು ತೊಗೊಂಡಿದ್ದೀವಿ. ನೆಕ್ಸ್ಟ್ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಮೆಣಸಿನ್ಕಾಯಿ ನೀಟಾಗಿ ಫ್ರೈ ಆಗೋ ತನಕ ನೋಡಿ. ಇವಾಗ ಮೆಣಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ನೋಡಿ ಹಾಗೆ ಉದ್ದುದ್ದ ಹೆಚ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಎರಡೂ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕಾಗುತ್ತೆ, ಇಲ್ಲಾಂದರೆ ಆ ಫ್ಲೇವರೇ ಬರಲ್ಲ. ನೋಡಿ ಇವಾಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗಿದೆ. ನೆಕ್ಸ್ಟು ನಾವೇನೇನು ಸೊಪ್ಪು ತೊಗೊಂಡಿದ್ವಿ ಅಂದರೆ ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಅದೆಲ್ಲ ಒಂದೊಂದಾಗಿ ಹಾಕ್ಕೊಳ್ಳೋಣ. ಬಿರಿಯಾನಿಯಲ್ಲಿ ಕ್ವಾಂಟಿಟಿ ಮತ್ತು ಎಷ್ಟೊತ್ತು ಬೇಯಿಸ್ತೀವಿ ಎಲ್ಲ ಮ್ಯಾಟರ್ ಆಗುತ್ತೆ. ಅದರಲ್ಲಿ ಒಂದು ಹೆಚ್ಚು ಕಮ್ಮಿ ಆದ್ರೂ ಬಿರಿಯಾನಿಯಲ್ಲಿ ಏನೋ ಒಂದು ಮಿಸ್ಸಿಂಗ್ ಆಗಿದೆ ಅನಿಸ್ಬಿಡತ್ತೆ. ನೋಡಿ ಇವಾಗ ನಮ್ಮ ಬಿರಿಯಾನಿಗೆ ಅದು ನಾವು ಲವಂಗದ ಎಲೆ ಮತ್ತು ಜೀರಾನ ಚೆನ್ನಾಗಿ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ಅದು ಒಂದು ಒಳ್ಳೆ ಎಸೆನ್ಸ್ ಕೊಡುತ್ತೆ ನಮ್ಮ ಬಿರಿಯಾನಿಗೆ. ನೆಕ್ಸ್ಟು ಟೊಮ್ಯಾಟೋಸ್ ಕೂಡ ಇದೇ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ನಮ್ಮ ಮಾಮ ಮಾಡಿರೋ ಬಿರಿಯಾನಿ ಅಂದರೆ ತುಂಬ ಇಷ್ಟ. ಹಾಗೆ ನಿಮಗೂ ಯಾರು ಮಾಡುವಂಥ ಬಿರಿಯಾನಿ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ, ಒಂದು ಸ್ವಲ್ಪ ಹೊತ್ತು ಬೇಯಿಸೋಣ. ಇದು ಬೆಂದಾಗಿದೆ. ಚೆನ್ನಾಗಿ ಫ್ರೈ ಆಗಿದೆಯಾ ಅಂತೆಲ್ಲ ನೋಡಿಕೊಂಡು ನಾವು ಮಸಾಲೆ ಹಾಕೋಕ್ಕೆ ಶುರು ಮಾಡೋಣ. ಮೊದಲನೇದಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅರಿಶಿನ, ಮತ್ತು ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಬೇಯಿಸ್ಬೇಕಾಗತ್ತೆ. ಯಾಕಂದರೆ ಬಿರಿಯಾನಿ ಅಂದರೆ ಹಾಗೆ ಅಲ್ವಾ, ಎಲ್ಲ ಒಟ್ಟಿಗೆ ಐಟಮ್ಸ್ ಹಾಕಿ ಬೇಯಿಸ್ಬಿಟ್ರೆ ಅದು ಫ್ಲೇವರ್ ಬರಲ್ಲ. ನಿಧಾನ ಹಾಕ್ತಾ ಇರಬೇಕು, ಬೇಯಿಸ್ತಾ ಇರಬೇಕು, ಆವಾಗಲೇ ಒಂದೊಂದೇ ಫ್ಲೇವರ್ ಬರ್ತಾ ಹೋಗುತ್ತೆ. ಇವಾಗ ನಾವು ಮ್ಯಾರಿನೇಟ್ ಮಾಡಿ 15 ಮಿನಿಟ್ಸ್ ಬೇಯಿಸ್ಕೊಂಡಿದ್ವಲ್ಲ ಆ ಚಿಕನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀವಿ. ಚಿಕನ್ನಿಗೆ ನಾವು ಆಲ್ರೆಡಿ ಉಪ್ಪು, ಲಿಂಬೆಹಣ್ಣು, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಬೇಯಿಸ್ಕೊಂಡಿದ್ದೀವಿ. ಅದಕ್ಕೆ ಚೆನ್ನಾಗಿ ಉಪ್ಪು ಇಟ್ಕೊಂಡಿರುತ್ತೆ. ಇವಾಗ ನಾವು ಅದಕ್ಕೆ ಖಾರದ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಗೂ ಧನಿಯಾ ಪುಡಿನ ಹಾಕೊಳ್ಳೋಣ. ಹಾಗೆ ನಾವು ಇದಕ್ಕೆ ತೇಜು ಅವ್ರದ್ದು ಬಿರಿಯಾನಿ ಮಸಾಲ ಪೌಡರ್ ತೊಗೊಂಡಿದ್ದೀವಿ. ಇದು ಒಳ್ಳೆ ಟೇಸ್ಟ್ನ ಎನ್ಹ್ಯಾನ್ಸ್ ಮಾಡುತ್ತೆ ಬಿರಿಯಾನಿಗೆ. ಈ ಮಸಾಲೆ ಎಲ್ಲ ಹಾಕಿಬಿಟ್ಟು ನಾವು ಮತ್ತೆ ಇನ್ನೊಂದು ಸತಿ ಫ್ರೈ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ ಇವಾಗ ಬೆಂದಾಗಿದೆ. ಇವಾಗ ಇದಕ್ಕೆ ನಾವು ತೊಗೊಂಡಿರೋದು 2.5 ಕಪ್ಪಷ್ಟು ಅಕ್ಕಿ. 2.5 ಕಪ್ಪಷ್ಟು ಅಕ್ಕಿನ ನಾವು ಚೆನ್ನಾಗಿ ಒಂದು 20 ಮಿನಿಟ್ಸ್ನ ನೆನೆಸ್ಕೊಂಡಿದ್ವಿ. ಆ ಅಕ್ಕಿ ಹಾಕಿದ್ಮೇಲೂ ಕೂಡ ನಾವು ತಿರುಗಿಸ್ಬೇಕಿದ್ರೂ ಒಂದು ವೇ ಇರುತ್ತೆ. ಬರ ಅಂತ ತಿರುಗಿಸ್ಬಿಟ್ರೆ ಅಕ್ಕಿ ಎಲ್ಲ ಮುರಿದೋಗ್ಬಿಡೋ ಚಾನ್ಸಸ್ ಇರುತ್ತೆ. ಅವಾಗ ಬಿರಿಯಾನಿ ಅಷ್ಟು ಚೆನ್ನಾಗಿ ಅನಿಸಲ್ಲ. ನಿಧಾನವಾಗಿ ತಿರುಗಿಸ್ತಾ ಹೋಗಬೇಕು. ನೆಕ್ಸ್ಟ್ ಬರೀ ಮಸಾಲೆ ಇದರಲ್ಲೇ ಒಂದು 5 ಮಿನಿಟ್ಸು ಅದನ್ನು ಬೇಯಕ್ಕೆ ಬಿಡೋಣ. ಆಮೇಲೆ ಇದಕ್ಕೆ ನಾವು ತೊಗೊಂಡಿರೋದು 5 ಗ್ಲಾಸಸ್ ಆಫ್ ವಾಟರು. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಉದ್ರುದ್ರಾಗಿರಬೇಕು ಅಂದರೆ 4.25 ಕಪ್ಪಷ್ಟು ನೀರನ್ನ ತೊಗೋಬೋದು. ಈ ನೀರನ್ನ ಕೂಡ ನಾವು ಬಿಸಿ ಮಾಡ್ಕೊಂಡಿದ್ವಿ. ಫುಲ್ ಬಾಯ್ಲಿಂಗ್ ವಾಟರನ್ನೇ ಹಾಕಿದ್ದೀವಿ. ಇದು ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡು ತೊಗೊಂಡಿದ್ದೀವಿ. ನೆಕ್ಸ್ಟ್ ಲಾಸ್ಟಿಗೆ ಅರ್ಧ ಲೆಮನ್ನ ಹಿಂಡ್ಕೊಳ್ತಾ ಇದ್ದೀವಿ. ಲಿಂಬೆಹಣ್ಣು, ಕೊತ್ತಂಬರಿ ಹಾಕ್ತಿದ್ದೀವಿ ಅಂತ ಅಂದರೆ ಅದಕ್ಕೆ ಅಂತೆ ಭಾಗಕ್ಕೆ ಬಂತು ಅಂತ ಅರ್ಥ. ನೋಡಿ ಇವಾಗ ನಾವು ಲಿಂಬೆಹಣ್ಣು ಹಾಕಿದ್ದೀವಿ. ನೆಕ್ಸ್ಟು ಕೊತ್ತಂಬರಿ ಹಾಕಿ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡ್ಬಿಟ್ರೆ ನಮ್ಮ ಬಿರಿಯಾನಿ 98% ಅಷ್ಟು ರೆಡಿ ಆಯಿತು ಅಂತ ಹೇಳ್ಬೋದು. ಆಮೇಲೆ ಇದನ್ನು ಸ್ವಲ್ಪ ಬೇಯಕ್ಕಿಡೋಣ. ಟಂಟಡಾನ್, ಬಿರಿಯಾನಿ ಇಸ್ ರೆಡಿ ಟು ಈಟ್. ಇದೇ ಥರ ಹಲವು ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.